ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಮ್ಮ ಮನೆಯಲ್ಲಿ ನಾವು ಶಿವರಾತ್ರಿ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ಈ ಒಂದು ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಟಿಫನ್ಗೆ ನಾನು ಅವಲಕ್ಕಿ ಮಾಡಿದೆ, ಖಾರದ ಅವಲಕ್ಕಿ ಮತ್ತು ಸಿಹಿ ಅವಲಕ್ಕಿ. ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಒಂದು ಹಬ್ಬಕ್ಕೆ ರೈಸ್ ಐಟಮ್ ಏನೂ ಮಾಡಲ್ಲ. ಅವಲಕ್ಕಿ, ಉಪ್ಪಿಟ್ಟು, ಕಡಲೆ ಹಿಟ್ಟು, ಬಾಳೆಹಣ್ಣು ಈ ಥರ ಮಾಡ್ತೀವಿ ನಮ್ಮ ಕಡೆ. ಆಲ್ಮೋಸ್ಟ್ ಎಲ್ಲರೂ ಅದೇ ಥರನೇ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾವು ಟಿಫನ್ ಮುಗಿಸ್ಕೊಂಡು ನಾವು ಹೋಗಿದ್ದು ದೇವಸ್ಥಾನಕ್ಕೆ. ಕಾಲಭೈರವೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಆ್ಯಕ್ಚುಲಿ ನಾವು ಮಂತ್ಲಿ ಒನ್ಸ್ ಹೋಗ್ತೀವಿ. ಸೊ ಇವತ್ತು ಭಾನುವಾರ ಮತ್ತು ಹಬ್ಬ ರಜಾನೂ ಇದ್ದಿದ್ದರಿಂದ ನಾನು ನಮ್ಮ ಯಜಮಾನರು, ನಮ್ಮ ವಿರಾಟು 3 ಜನನು ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದೇವಸ್ಥಾನದಲ್ಲಿ ನಾವು ಕುಂಬಳಕಾಯಿ ದೀಪನ ಹಚ್ತೀವಿ ಕಾಲಭೈರವೇಶ್ವರಂಗೆ. ನೋಡಿ, ಕುಂಬಳಕಾಯಿ ದೀಪನ ಹಚ್ಚೋದಕ್ಕೆ ನಮ್ಮ ಮನೆಯವ್ರು ಕಟ್ ಮಾಡ್ತಾ ಅವ್ರು. ನೋಡಿ, ಈ ಒಂದು ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ, ಈ ಒಂದು ದೇವಸ್ಥಾನದಲ್ಲಿ ಕಾಲಭೈರವೇಶ್ವರ ಮತ್ತು ಯಲ್ಲಮ್ಮ ದೇವಿ ಇಬ್ಬರು ಕೂಡ ಇದ್ದಾರೆ, ಆಪೋಸಿಟ್. ಈಗ ಫಾರ್ ಎಕ್ಸಾಂಪಲ್ ಯಲ್ಲಮ್ಮ ದೇವಿ ಆಪೋಸಿಟ್ಟೇ ಕಾಲಭೈರವೇಶ್ವರ. ಈ ರೀತಿ ದೇವಸ್ಥಾನ ಒಂದೇ, ಬಟ್ 2 ದೇವರುಗಳು ಇದೆ ಆಪೋಸಿಟ್ಟು. ಸೊ ಈ ಒಂದು ದೇವಸ್ಥಾನದಲ್ಲಿ ಇದೊಂದು ವಿಶೇಷ ಅಂತ ಹೇಳ್ಬೋದು. ಪೂಜೆನ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಕುಂಬಳಕಾಯಿ ದೀಪ ಹಚ್ಚೋದು ಹೇಗೆ ಅಂತ ಅಂದರೆ, ಒಂದು ಅಡಿಕೆ ಪಟ್ಟೆದು ತಟ್ಟೆ ಬರುತ್ತಲ್ಲ, ಆ ತಟ್ಟೆನ ತೊಗೊಂಡು ನಾವು ಕುಂಬಳಕಾಯಿನ ಸ್ವಲ್ಪ ಆದಷ್ಟು ಚಿಕ್ಕದು ತೊಗೋಬೇಕು. ಯಾಕಂತಂದರೆ ತಟ್ಟೆಯಲ್ಲಿ ನಮಗೆ ಇಡಿಸೋ ಅಂಥದ್ದು ಸೈಜ್ ನೋಡಿ ತೊಗೋಬೇಕು. ಬೂದು ಕುಂಬಳಕಾಯಿ ತುಂಬ ದೊಡ್ಡದಾಗಿ ಬರುತ್ತಲ್ವ, ಸೊ ಅದಕ್ಕೋಸ್ಕರ ಸೆಂಟ್ರಿಗೆ ಹಚ್ಚಿಬಿಟ್ಟು ಬೂದು ಕುಂಬಳಕಾಯಿನ ಅದು ಮಧ್ಯೆ ತಿರುಳಿರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ಎರಡೂ ಕಡೆನೂ ಅಂದರೆ ಎರಡು ದೀಪ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ನೋಡಿ ನಾನು ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಒಂದಕ್ಕೆ ಇನ್ನೊಂದು ನಮ್ಮ ಮನೆಯವ್ರು ರೆಡಿ ಮಾಡ್ತಿದ್ದಾರೆ. ಈ ರೀತಿ ಮಾಡ್ಕೋಬೇಕು. ಈ ರೀತಿ ಅರಿಶಿನ ಕುಂಕುಮನ ಇಟ್ಬಿಟ್ಟು ಮಧ್ಯೆ ಎಳ್ಳೆಣ್ಣೆ ಹಾಕ್ಬಿಟ್ಟು ಮತ್ತು 365 ಅಂತ ಬತ್ತಿ ಬರುತ್ತೆ, ಅಂದರೆ ಆ ಬತ್ತಿ ಹೆಸರೇ ಹಂಗೆ. ಸೊ ಆ ಒಂದು ಬತ್ತಿ ನೋಡಿ ನಾನು ಇಟ್ಟಿದ್ದೀನಲ್ಲ, ಈ ರೀತಿ ರೆಡಿ ಮಾಡಿಕೊಂಡು ಮಂಗಳಾರತಿ ಮಾಡೋವಾಗ ನಾವು ದೀಪ ಹಚ್ಚಿ ಕೊಡಿ ಅಂತ ಹೇಳ್ತಾರೆ. ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನೀಗ. ಇನ್ನೂ 500 ಇನ್ನೂ ರೆಡಿ ಮಾಡ್ತಾಯಿದ್ರು, ಇನ್ನೂ ಲೇಟ್ ಆಗುತ್ತೆ ಅಂತ. ನಮ್ಮ ಮನೆಯವರು ನೋಡಿ, ನನ್ನ ಮಗ ಎಲ್ಲೋದ್ರೂ ಅಂಗಡಿ ಹುಡ್ಕೊಂಡು ಬಂದುಬಿಡ್ತಾರೆ. ಏನೋ ಒಂದು ತಿಂತಾ ಇರಬೇಕು ಒಟ್ಟಿನಲ್ಲಿ ನನ್ನ ಮಗನಿಗೆ. ಸೊ ಅಂಗಡಿ ಹುಡ್ಕೊಂಡು ಬಂದಿದ್ದಾರೆ. ಈ ಒಂದು ಊರಲ್ಲಿ ಎಷ್ಟೊಂದು ಪಿಲ್ಲಳ್ಳಿ, ಆ್ಯಕ್ಚುಲಿ ನಾವು ಹೋಗಿರೋದು ಪಿಲ್ಲಳ್ಳಿ ಅಂತ. ಇದು APMC ಮಾರ್ಕೆಟ್ ಹತ್ರ ಇದೆ ಪಿಲ್ಲಳ್ಳಿ, ನಿಮಗೆ ಗೊತ್ತಿರ್ಬೋದು. ನಿಯರ್ ಬೈ ಇರೋರು, ನೆಲಮಂಗಲ ನಿಯರ್ ಬೈ APMC ಮಾರ್ಕೆಟ್ ಈ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ. ಈ ಒಂದು ಪಿಲ್ಲಳ್ಳಿಯಲ್ಲಿ ಇದು ತುಂಬ ದೇವಸ್ಥಾನಗಳಿದೆ. ಈ ಒಂದು ಪಿಲ್ಲಳ್ಳಿಲಿ ಎಷ್ಟಿದೆ ಅಂತಂದರೆ ನಾವೇ ನೋಡಿಲ್ಲ ಇಲ್ಲಿ ತನಕ. ಬೀದಿಗೂ 2-3 ದೇವಸ್ಥಾನ ಆ ಥರ ಇದೆ ಈ ಒಂದು ಪಿಲ್ಲಳ್ಳಿಯಲ್ಲಿ. ಇದೊಂದು ವಿಶೇಷ ಅಂತ ಹೇಳ್ಬೋದು. ಇನ್ನು ತುಂಬ ಬಾಯಾರಿಕೆ ಆಗ್ತಿತ್ತು ನಮಗೆ. ಸೊ ಅದಕ್ಕೋಸ್ಕರ ಒಂದು ಜ್ಯೂಸ್ ತೊಗೊಂಡ್ವಿ. ಅಲ್ಲಿ ಸಿಕ್ಕಿದ್ದೇ ಇದು ಸ್ಪ್ರೈಟು. ಸೊ ಅಲ್ಲಿ ಸಿಕ್ಕಿದಂಥ ಜ್ಯೂಸನ್ನ ತೊಗೊಂಡು ಅದನ್ನು ಸ್ವಲ್ಪ ಕುಡಿದ್ಬಿಟ್ಟು ಸ್ವಲ್ಪ ಬಾಯಾರಿಕೆ ಕಡಿಮೆ ಆಯಿತು. ಆಮೇಲೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಇನ್ನು ನಮ್ಮ ಯಜಮಾನರು ವಿರಾಟ್ ಮುಂದೆ ಹೋಗ್ತಿದ್ದಾರೆ. ನಾನು ವಿಡಿಯೋ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದ್ದೀನಿ. ಇನ್ನು ಅಲ್ಲೊಂದು ಎತ್ತು ಇತ್ತು, ಆ ಎತ್ತತ್ರ ಏನೋ ಆಟ ಆಡೋಕ್ಕೆ ಹೋಗ್ತಾವ್ರೆ. ಸೊ ಅದು ಗುಮ್ಮಕ್ಕೆ ಬರ್ತಿತ್ತು. ಸೊ ಸ್ವಲ್ಪ ಡೇಂಜರೇ ಅನ್ನಿಸ್ತು. ಇನ್ನು ನಮ್ಮ ಯಜಮಾನರು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿದ್ರು. ನಾನು ನೋಡದೇ ಇರೋ ಎತ್ತುನ ನಾನು ಹ್ಯಾಂಡಲ್ ಮಾಡ್ತೀನಿ ಹಾಗೆ ಹಿಂಗೆ ಅಂತ ಎಲ್ಲ. ಸೊ ಅದನ್ನು ಈ ರೀತಿ ಮಾಡ್ತಾಯಿದ್ರು. ನಾನಂತೂ ದೂರದಿಂದನೇ ನೋಡ್ತಾ ಇದ್ದೆ. ಯಾಕಂತ ಅಂದರೆ ಅದು ಫಸ್ಟು ಗುಮ್ಮಕ್ಕೆ ಬಂತಲ್ವ, ಅದಕ್ಕೆ ನೋಡ್ರಿ ಅದು ಸಡನ್ನಾಗಿ ಹಿಂಗೆ ಕೊಂಬನ್ನ ಹಿಂಗೆ ಅಂತಿದ್ರೆ ನನಗೆ ಭಯ ಆಗ್ತಿತ್ತು. ನಮ್ಮ ವಿರಾಟ್ನ ನೋಡಿ ಕೂಡ ಹಾಗೆ ಅಂತಿತ್ತು. ನೋಡಿ, ಇಲ್ಲೆಲ್ಲ ಹಳ್ಳಿ ಥರನೇ ಇದೆ. ಇದು ಬೆಂಗಳೂರು ಥರ ಏನಲ್ಲ, ನಿಯರೇ ಬೆಂಗಳೂರಿಗೆ. APMC ಮಾರ್ಕೆಟ್ ಅಂತ ಅಂದರೆ ನಿಮಗೆ ಗೊತ್ತಲ್ವಾ. ಸೊ ನಿಯರೇ, ಬಟ್ ಇದು ಹಳ್ಳಿ ಥರನೇ ಇದೆ. ಇದು ಪಿಲ್ಲಳ್ಳಿ ಅಂತ ಮೊದಲೆಲ್ಲ ಹಳ್ಳಿ ಇರುತ್ತಲ್ವ, ಸೊ ಅದಕ್ಕೆ ಅದೇ ರೀತಿ ನೇಚರ್ ಇದೆ. ಇನ್ನು ನಮ್ಮ ವಿರಾಟ್ ಅಂತೂ ಎಲ್ಲಿಗೆ ಹೋದ್ರೂ ಈ ಬಗರಿ ಒಂದು ಇಟ್ಕೊಂಬಂದ್ಬಿಡ್ತಾನೆ. ಆ ಬಗರಿ ಆಡ್ತಿದ್ದ ಟೈಮ್ ಪಾಸ್ಗೆ. ಇನ್ನು ದೇವಸ್ಥಾನದ ಒಳಗೆ ಬಂದರೆ ನೋಡಿ, ಈಗ ಹೋದ್ನಲ್ಲ ಚಿಕ್ಕ ಹುಡುಗ, ಆ ಹುಡುಗ ಐನೋರ್ಗೆ ಹೆಲ್ಪ್ ಮಾಡ್ತಿದ್ದ. ತುಂಬ ಚೆನ್ನಾಗಿ ಐನೋರು ಹೇಳಿದ ಕೆಲಸ ಎಲ್ಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾನೆ. ನೋಡ್ತಿದ್ರೆ ಖುಷಿ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಆ ಹುಡುಗಂದು ಕೂಡ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಚೆನ್ನಾಗಿ ಹೇಳಿದ್ದೆಲ್ಲ ಪೂಜೆ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದ. ಸೊ ಈ ವಯಸ್ಸಲ್ಲೇ ಇಷ್ಟೆಲ್ಲ ಮಾಡ್ತಿದ್ದಾನಲ್ಲ ಅಂತ ಖುಷಿ ಆಯಿತು. ಇನ್ನು ಈ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಆಗೋದು 1-1:30 ಮೇಲೆ ಆಗುತ್ತೆ. ಸೊ ನೋಡಿ, ಈಗ ಪೂಜೆ ಸ್ಟಾರ್ಟ್ ಆಯಿತು. ನೋಡಿ, ಈಗ ಪೂಜೆ ಮಾಡ್ತಿದ್ದಾರಲ್ಲ, ಇದು ಯಲ್ಲಮ್ಮ ದೇವಿ ದೇವಸ್ಥಾನ. ಅದರ ಆಪೋಸಿಟ್ಟೇ
ಆ್ಯಕ್ಚುಲಿ ಕಾಲಭೈರವೇಶ್ವರ ಇರೋದು. ಯಲ್ಲಮ್ಮ ದೇವಿ ಅಪೋಸಿಟ್ಟು ಒಂದೇ ದೇವಸ್ಥಾನನೇ, ಬಟ್ ಗರ್ಭಗುಡಿ ಮಾತ್ರ ಅಪೋಸಿಟ್ಟು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಐನೋರು ಮಾತ್ರ. ಇಲ್ಲಿ ಪೇಷನ್ಸಾಗಿ ನಿಧಾನವಾಗಿ ಪೂಜೆ ಮಾಡ್ತಾರೆ. ನಮಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಇಲ್ಲಿಗೆ ಬರ್ತಾ ಇರ್ತೀವಿ. ಇನ್ನು ಪೂಜೆ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ಈ ಒಂದು ದೇವಸ್ಥಾನದಲ್ಲಿ ಸಂಡೇ ಮತ್ತು ಅಮಾವಾಸ್ಯೆ ಈ ಟೈಮಲ್ಲಿ ಮಾತ್ರ ಓಪನ್ ಇರುತ್ತೆ. ಇನ್ನು ಯಾವಾಗಲೂ ಓಪನ್ ಇರಲ್ಲ. ಅಂದರೆ ಪೂಜೆ ಮಾಡಿಬಿಟ್ಟು ಹೋಗಿಬಿಡ್ತಾರೆ, ಕ್ಲೋಸ್ ಮಾಡ್ತಾರೆ. ಇನ್ನು ನೋಡಿ, ಇದು ಆಪೋಸಿಟ್ಟು ಕಾಲಭೈರವೇಶ್ವರ. ನೆಕ್ಸ್ಟು ಇವಾಗ ಕಾಲಭೈರವೇಶ್ವರಂಗೆ ಪೂಜೆ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಮತ್ತು ಒಂದು ದೊಡ್ಡ ಹುತ್ತ ಎಲ್ಲನೂ ಇದೆ. ಒಂದು ಸರಿ ನೀವು ಕೂಡ ವಿಸಿಟ್ ಮಾಡಿ. ಒಂದು ಸರಿ ಹೋದರೆ ಮತ್ತೆ ಮತ್ತೆ ಹೋಗಬೇಕು ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಈ ಒಂದು ದೇವಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಟ್ಟರು. ಇವತ್ತು ಒಂದು ಸ್ವೀಟ್ ಪ್ರಸಾದ ಕೊಟ್ಟರು. ಇದು ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಇದು ರೆಗ್ಯುಲರಾಗಿ ಕೊಡ್ತಾರೆ. ನಮ್ಮ ಯಜಮಾನ್ರು ಅಂತೂ ತುಂಬ ಇಷ್ಟಪಡ್ತಾರೆ, ನನಗೂ ಇಷ್ಟನೇ. ಎಲ್ಲರೂ ತಿಂತೀವಿ. ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿರ್ತಾರೆ. ಇನ್ನು ಯಾವಾಗಲೂ ಇಲ್ಲಿ ಸಂಡೇ ಟೈಮಲ್ಲಿ ನಾವು ಬರೋದೇ ಜಾಸ್ತಿ ಸಂಡೇ. ಊಟ ಕೂಡ ಹಾಕ್ತಾರೆ. ಬಟ್ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಊಟ ಅನ್ನ ಏನು ತಿನ್ನಬಾರ್ದಲ್ವ. ಸೊ ಈ ಒಂದು ಸ್ವೀಟ್ ಪ್ರಸಾದ ಮಾತ್ರ ಕೊಟ್ಟರು. ಮತ್ತು ಅಲ್ಲಿಂದ ಬಂದು ಅವತ್ತು ನೈಟು ನಮ್ಮ ಲೇಔಟಲ್ಲೇ ಇರುವಂಥ ಗಣಪತಿ ಟೆಂಪಲ್ಗೆ ಹೋದೆ. ಗಣಪತಿ ಟೆಂಪಲಲ್ಲಂತೂ ತುಂಬ ಜನ, ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಮತ್ತು ಇಲ್ಲೂ ಕೂಡ ಅಷ್ಟೇ, ಬೆಳಗ್ಗೆಯಿಂದ ರಾತ್ರಿ ತನಕನೂ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಉಪ್ಪಿಟ್ಟು, ಕೇಸರಿ ಬಾತ್ ಎಲ್ಲ. ನನ್ನ ಮಗ ಅಂತೂ ಬೆಳಗ್ಗೆಯಿಂದ ಅಲ್ಲೇ ಇದ್ದ. ದೇವಸ್ಥಾನಕ್ಕೆ ಹೋದಾಗ ಮಾತ್ರ ನಮ್ಮ ಜೊತೆ ಬಂದಿದ್ದ. ಬೆಳಗ್ಗೆಯಿಂದ ನಮ್ಮ ಮನೇಲಿ ನನ್ನ ಮಗ ಊಟನೇ ಮಾಡಿಲ್ಲ, ಬರೀ ಪ್ರಸಾದನೇ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಈ ರೀತಿ ಅಲ್ಲೇ ತಿನ್ಕೊಂಡಿದ್ದ. ನಾನು ನೈಟು ಏನಾದರೂ ಮಾಡೋಣ, ಪೂರಿ ಉಸ್ಲಿ ಮತ್ತು ಹೆಸ್ರು ಬೇಳೆದು ಇದು ಮಾಡ್ತೀವಿ ನಾವು, ಉಸ್ಲಿ ಕೂಡ ಅದು ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಇಲ್ಲೇ ಪ್ರಸಾದ ಕೊಟ್ಟರು. ಇನ್ನು ಮನೇಲಿ ಮಾಡಿರೋ ಅವಲಕ್ಕಿ ಕೂಡ ಬೆಳಗ್ಗೆ ಹಂಗೆ ಇತ್ತು. ಸೊ ಹಂಗಾಗಿ ನೈಟ್ ಏನೂ ಮಾಡಲಿಲ್ಲ. ನೋಡಿ, ಉಪ್ಪಿಟ್ಟು, ಕೇಸರಿ ಬಾತು. ಉಪ್ಪಿಟ್ಟಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವು ಏನೇ ಮಾಡಿದ್ರೂ ಈ ಪ್ರಸಾದದ ಥರ ಟೇಸ್ಟ್ ಬರೋದೇ ಇಲ್ಲ. ನಾವು ಮನೇಲಿ ಏನೇ ಮಾಡಿದ್ರೂ ಪ್ರಸಾದದ ಥರ ಟೇಸ್ಟ್ ಬರೋದೇ ಇಲ್ಲ. ಸೊ ನಂಗೆ ಪ್ರಸಾದ ತುಂಬ ಇಷ್ಟ ಆಗುತ್ತೆ. ಇನ್ನು ಎಲ್ಲ ಮುಗಿಸಿ ಇನ್ನೇನು ಮಲ್ಕೊಳ್ಳೋ ಟೈಮ್ ಆಯಿತು. ನಮ್ಮ ಮನೆಯವರು ನಮ್ಮ ಅತ್ತೆಗೆ ಫೋನ್ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ ನೋಡಿ, ಮಾತಾಡ್ಸೋಣ ಅಂತ. ಇನ್ನು ನಮ್ಮೂರಲ್ಲಿ ಎಲ್ಲರೂ ಈಶಾ ಫೌಂಡೇಶನ್ಗೆ ಹೊರಟಿದ್ರಂತೆ. ಸೊ ನಮ್ಮ ಅತ್ತೆನೂ ಹೋಗ್ತೀನಿ ಅಂತ ಅಂದ್ರಂತೆ. ನಮ್ಮ ಅತ್ತೆ ಕೈಲಿ ಆಗಲ್ಲ, ತುಂಬ ಜನ ಇರ್ತಾರೆ, ಬೇಡ ಅಂತ ನಮ್ಮ ಮನೆಯವ್ರು ಅಂದರು. ಸೊ ಅದಕ್ಕೆ ಫೋನ್ ಮಾಡ್ತಿದ್ದಾರೆ, ಅದೇ ವಿಷಯ ಹಂಗೆ ಮಾತಾಡೋಣ ಅಂತ. ಏನಮ್ಮ ಮನೆಗೆ ಬಿಟ್ಟೆ ಜಾಗಣ್ಣ ಅದು ಕೇಳಿದೆ. ಹಣ್ಣು ಹೋಯ್ತೇನು? ಯಾಕೆ? ಹೌದಾ? ಅದಕ್ಕೆ ಹೋಗ್ಬೇಕಂತ ನಾವು ಹೇಳ್ದೆ. ಪಾಪ ಅವರು ಹುಡುಗರು ಓದ್ತಾರ. ಪುತ್ತೂರ್ ಮಗನು ನಾಗ. ಯಾರು ಹಾಕಿರೋದು? ಏನು ಟೂರ್ ಅಲ್ಲ, ಸುಮ್ನೆ ಒಬ್ಬೊಬ್ರಿಗೆ 250 ರೂಪಾಯಿ ಮಾತಾಡಿ ಹೋಗವ್ರಿ. ಯಾರು ಹಾಕಿರೋದು? ಸೌಮ್ಯ. ಇವ್ರ ಇಲ್ಲ ಆಟೋದಾಗ ಅಲ್ಲ, ಇನ್ನೊಂದು ಯಾರೈತೆ ಇದು ಇಲ್ಲಿ ಪುಟ್ಟವಳಪ್ಪ ದಿಲ್ವೆ ಅಂತದ್ರಾಗಿ ಟಿಟಿನ ಹುಡುಗರು ಪುಟ್ಟೂರ್ ಮಗ ರಾಕೇಶಿನ ಪಾಕೇಶಿನ ಅವನ್ ಕರ್ಕೊಂಡು ಹೋಗಿರೋದು. ಪಾಪ ನಿಮ್ಮ ಅಣ್ಣನ್ ಬಂಗೋದ್ರಂಗೆ ದಯವಿಟ್ಟು ಕೊಡಪ್ಪ ಸುಮ್ನೆ ನಮ್ ಜೊತೆಗೆ ಅಂತ. ನಂಬರ್ ಅಲ್ಲ ಅಂತ ಟಿಟಿನ ಅದೇ ಕೆಂಪ ಇದ್ದಂಗಿರಲ್ಲಿ ವೈಟ್ ಕಲರ್. ಸೀಟು ಗೀಟ ಏನಿಲ್ಲ, ಎಷ್ಟು ಜನ ಬೇಕಾದ್ರೆ ಸುಮ್ಮನೆ ಕೂಕೋಬಹುದು. ಓಹ್ ಅದ ದೋಸ್ತ್ ಗಾಡಿ ಇದ್ದಂಗೆ ಹೇಳು. ಇವಾಗ ಮನೆ ಕಾಣೋಗ್ಬೇಕಿತ್ತು. ನೀನ್ ಎಂತ ಕರ್ಕೊಂಡು ನೋಡಿಸ್ಕೊ ಬರ್ತೀಯ? ಎಂದೆಲ್ಲ ಊರಿಗೆ ಬಂದಾಗ ನೋಡ್ಸ್ಕೊಬ. ಸರಿ, ಅದೊಂದು ನೋಡೋಣ. ಎಲ್ಲಾರು ಹೋಗೋಕ್ ಬರ್ತಾರೆ. ಭಾನುವಾರದತ್ತೆ ಹೋಗ್ಬೇಕು, ಲೈಟಿಂಗ್ಸ್ ಇರೋದದು. ಶನಿವಾರ ಬರ್ತೀಯಲ್ಲ, ಭಾನುವಾರ ನೋಡಿಸ್ಕೊಂಡ್ ಬಾ. ಇಲ್ಲಿ ನೋಡ್ಕೊಂಡ್ ಬೆಂಗಳೂರಿಗೆ ಕರ್ಕೊಂಡು ಹೋಗು, ಬಸ್ ಕುಂಡಿಸಿ ಬರ್ತೀವಿ. ಆಯ್ತಾಳು, ಒಂದಿನ ಹೋದ್ರೆ ನೋಡ್ಬೇಕು ಅನ್ನಿಸ್ತಾ ಐತೆ. ತಾವ್ ಬೈದು ಆಯಲ್ ಸುಮ್ನಾದ್ರು, ನೀನ್ ಬೈದು ಸುಮ್ನಾದೆ. ಅಕ್ಕ ಇದು ಇಷ್ಟ ಇರ್ಲಿಲ್ಲ. ನೀನಾದ್ರೂ ಹೋಗ್ಬಿಡ್ಬೇಕಿತ್ತು, ಆಮೇಲೆ ನೋಡ್ಕೊಂತೀವಿ. ಮೊಬೈಲಾಗೆ ಅಯ್ಯಪ್ಪ ಸಾಕಷ್ಟು ಜನ. ಅಲ್ಲ ಹೋಗ್ಬಿಡ್ಬೇಕಿತ್ತು, ನೋಡ್ಕೊಳೋದಾಗದು. ಬೇಡ ಅಂದ್ಮೇಲೆ ಮಾತು ಮೀರೋಗಕ್ಕಾಗ್ತೈತೆ. ಏನ್ ಕೇಳೋದಂತ ಹೋಗ್ತಿದ್ದೆ. ಏನಾಗತ್ ಹೋಗಿದ್ರಿ ನೀನು? ಬರ್ತಿದ್ದೆ ಹುಡಿಕೊಂಡು, ಅಲ್ಲೇ ಬಿಡ್ತಿದ್ದೆ. ಅಲ್ಲಿ ಬಿದ್ದೋಗ್ತಿದ್ದೆ ಅಲ್ಲೆಲ್ಲ ನಾ ಜಂದಾಗೆ. ಅದಕ್ಕೆ
ನಮ್ಮಣ್ಣ ಅಲ್ಲಿ ದೇವ್ರ ತಾನೇ ಹೋಗ್ಬೋದಿತ್ತು ಅಂತಿದ್ಲು. ಕಳ್ಸಿವಿ ಅಂದ್ಲ. ನನ್ನಂಗ ಅನ್ಲ ಲಕ್ಷ್ಮಿ. ಓ ಅಲ್ಲ ಆಗಲ್ಲ ಹೇಳು. ನಾವು ಹೋಗಿದ್ವಲ್ಲ ಒಂದ್ಸರಿ, ಒಂದು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಅದು ಸ್ವಲ್ಪ ಪಾರ್ಕಿಂಗಿಂದ ಒಂದು ಅಷ್ಟು ದೂರ ನಡಿಬೇಕು. ನಾವು ಹೋದಾಗ ಜನ ಇರಲಿಲ್ಲ, ಇವತ್ತು ಜನ ಜಾಸ್ತಿ. ಮೊಬೈಲ್ ನೋಡ್ತಾ ಇದ್ವಿ, ಮೊಬೈಲ್ಗೆ ಹಾಕ್ತೇವ್ರಿ ಯೂಟ್ಯೂಬ್ಗೆ. ಅಯ್ಯೋ ಜನ ಇಷ್ಟಕ್ಕೂ ಜನ ಜಾಸ್ತಿ. ಪಾರ್ಕಿಂಗ್ ಅದೆಷ್ಟೋ ದೂರ ನಿಲ್ಲಿಸ್ತಾರೆ. ಅವರೇ ನೋಡ್ಕೊ ಬರ್ತಾರ ಇಲ್ವ ನೋಡು. ಅವ್ರೇ ಹೋಗಿ ಅದ್ರ ಬದ್ಲು ಮನೆಗೆ ನೋಡ್ಬೋದಿತ್ತು ಅಂತಾರೆ. ಅದೇ ಅವರೇ ಅದೇ ಲೇಸರ್ ಶೋಗೆ ಅಂತ ಹೋಗೋರಲ್ಲ, ಅದೆಷ್ಟೋ ಕಿಲೋಮೀಟರ್ ನಿಂತಿರ್ತಾವ ಅವು ಗಾಡಿಗಳು. ಪಾರ್ಕಿಂಗ್ ಏನೇ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಪಾಂಡುರಂಗ ಹೌದೇ? ನಾವು ಒಂದಿನ ಹೋಗೋಣ. ಆಯ್ತು ಒಂದಿನ ಅದಕ್ಕೆ ಹೋಗ್ಬೇಕು, ಒಂದಿನ ನೈಟ್. ನೀನು ಅಜ್ಜಿಗೆ ಹೇಳು, ಅಂದಾಳ ಅಜ್ಜಿಗೆ. ಅವಜ್ಜಿ ನಡ್ಕೊ ಬತ್ತಿದ್ಬೇಕಿದ್ರೆ ತಾತನ್ ಕರ್ಕೊಂಡ್ರೆ ಆಮೇಲೆ ಕಳೆದೋದ್ರಿ. ಬೆಂಗ್ಳೂರಾಗೆ ಕಳೆದೋಗಿತ್ತಂತ, ಇನ್ನಲ್ಲಿ ಕಳೆದೋದ್ರಿ. ಅಲ್ಲೇ ಬಿಟ್ಟು ಬಂದ್ರ ಆಯ್ತ. ಅವ್ರ ಮಕ್ಳು ನೀರ್ಗಿನ್ನ ಪ್ರಾಣ ಇಕ್ಕೊಂಡೋಗ್ತುರಿ. ಅವ್ರ ಮಗ ಸಿಕ್ಕೊಂಡ್ ಏನ್ ಆಗ್ತಾನ ಇವ್ನ್ ಕಂಡ್ರೆ. ಏನ್ ಬೇಕಾದ್ರೆ ಅಂಗಡಿಗೆ ದುಡ್ಡು ಕಳಿಸ್ತಾನೆ, ಫೋನ್ ಪೇ ಮಾಡ್ತಾನೆ ಇವನ್ಗೆ. ಏನ್ ಮಾಡ್ದೆ ರಾತ್ರಿ? ಉಸ್ಲಿ ಮಾಡ್ದೆ? ಏನ್ ಮಾಡ್ದೆ? ಉಸ್ಲಿ ಮಾಡಿಕ್ಕಿದೆ? ಏನ್ ಮಾಡಿಕ್ಕಿದೆ? ಉಸ್ಲಿ ಮಾಡೋದಲ್ವ? ಹೆಸರು ಬೇಳೆ ಎಲ್ಲ ಹಾಕಿ ನಮ್ಮ ಶಾವಿಗೆ ಒತ್ತಾಳೆ. ಸದ್ಯ ಯಾವ ಶಾವಿಗೆ ಒತ್ತದೆಲ್ಲ ಐತಿ ಇಲ್ಲಿ ನಮ್ಮನಿಗೆ. ಬೆಳಿಗ್ಗೆ ಅವಲಕ್ಕಿ ಮಾಡಿದ್ದೆ, ಖಾರ ಅವಲಕ್ಕಿ, ಸಿಹಿ ಅವಲಕ್ಕಿ. ಇವಾಗ ದೇವಸ್ಥಾನದಾಗ ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ಟರು, ಅದನ್ನೇ ತಿಂದ್ವಿ. ಯಾರ್ದು ತಿನ್ಬೇಕು? ಏನ್ ಮಾಡ್ದೆ? ಹಂಗೆ ಬಾಳೆಹಣ್ಣು ಕಲ್ಸ್ಬಿಟ್ಟು ಒಂದೇ ಕಾಲ ಬಸ್ನಾಗ ಇಕ್ಬಿಡು. ಅಲ್ಲ ನೀನೇ ಕಲ್ಸಿಕ್ಬಿಡು ಒಂದೇ ಸಲ. ಮ್ಯಾಚ್ ನೋಡ್ತಾನೆ ಅಲ್ಲ, ಅಲ್ಲಿ ಈಚೆ ಮ್ಯಾಚ್ ಅಲ್ವ, ಇಂಡಿಯಾ ಪಾಕಿಸ್ತಾನ ನೋಡ್ತಾನೆ. ಅದಕ್ಕೆ ನೋಡೋಣ ಹೇಳತ್ತೆ. ನೀನು ತಿಂಕ್ಳೈತ ಹಬ್ಬ ಎಷ್ಟು ಮಾಡಿದ್ಯಾ? ರಾಗಿ ಹಿಟ್ಟು ಬೇಕಿತ್ತು. ಐತಲ್ಲ ಇನ್ನ ಹಬ್ಬಕ್ಕೆ ಹೋಗತ್ತಕ ಐತಲ್ಲ ರಾಗಿ. ಅಂಬ್ಲಿ ಮಾಡ್ಬೇಕಲ್. ಅಂಬ್ಲಿಗೆ ಏನು ಒಂದು ಗಾಡಿ ಹಾಕ್ತೀಯಾ? ಐತೆ ಮುದ್ದೆ ಮಾಡಿ ನೋಡೋಣ. ಹಬ್ಬಕ್ಕೂ ಹೋಗ್ತೀವಲ್ಲ, ಐತೆ ಅಷ್ಟೊತ್ತಿಗೆ ಆಗ್ತೈತ. ಸರಿ ಹೇಳ, ಹಬ್ಬದವ್ರಿಗೂ ಆಗ್ತೈತೆ ಅಂತ. ಇನ್ನು ಶಿವರಾತ್ರಿ ಹಬ್ಬನ ನಾವು ಈ ರೀತಿ ಆಚರಣೆ ಮಾಡಿದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.